ನಮಸ್ತೆ ಸ್ನೇಹಿತರೆ, ಶಾಂತಿ ಕಿಚನಿಗೆ ಸ್ವಾಗತ. ಇವತ್ತುಂಟಲ್ಲ ಸ್ನೇಹಿತರೆ, ತೊಂಡೆಕಾಯ್ದೊಂದು ರಸಮ್ ಮಾಡ್ತೇನೆ. ಇದು ಸ್ವಲ್ಪ ಓಲ್ಡ್ ರೆಸಿಪಿ. ಮುಂಚೆ ನಾವು ಸಣ್ಣದಿರುವಾಗೆಲ್ಲ ಮಾಡ್ತಿದ್ರು. ಅದು ಕೆಲವೊಮ್ಮೆ ತೊಂಡೆಕಾಯಿ ತಂದ್ರೆಲ್ಲ ಹಣ್ಣಾಗ್ತದೆ ನೋಡಿ, ಅದರದ್ದು ಮಾಡ್ತಿದ್ರು. ಇದರಲ್ಲಿ ತೊಂಡೆಕಾಯಿ ಎಂಥ ಹಣ್ಣಿಲ್ಲ, ಅದಕ್ಕೆ ನಾನು 2 ಟೊಮೆಟೊ ಹಾಕಿದ್ದೆ. ಇಲ್ಲದೆ ತೊಂಡೆಕಾಯಿ ಹಣ್ಣಿದ್ರೆ ಉಂಟಲ್ಲ, ಟೊಮೆಟೊ ಬೇಕಂತಿಲ್ಲ, ಅದು ಹುಳಿ ಇರ್ತದೆ. ಮತ್ತು ಅದಕ್ಕೊಂದು 4 ಕಾಯಿಮೆಣಸು ಹಾಕಿದೆ. ಒಂದು 6-7 ಕಾಯಿಮೆಣಸು ಹಾಕಬೇಕು ಖಾರಕ್ಕೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು 4 ಹಾಕಿದ್ದು. ಅದಕ್ಕೆ ನಾನು ಮತ್ತೆ ರಸಮ್ ಪೌಡರ್ ಹಾಕ್ತೇನಲ್ಲ, ಅದು ಸ್ವಲ್ಪ ಜಾಸ್ತಿ ಹಾಕಿ ಖಾರ ಮಾಡ್ತೇನೆ. ಮತ್ತು ಒಂದು ನೀರುಳ್ಳಿ, ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ, ಇಷ್ಟನ್ನು ಕಟ್ ಮಾಡೋದು. ಎಲ್ಲವನ್ನು ಸಹ ಕಟ್ ಮಾಡೋದು. ನಾರ್ಮಲಾಗಿ ಹೇಗೆ ಕಟ್ ಮಾಡ್ತೇವೆ ಹಾಗೆಯೇ ಕಟ್ ಮಾಡೋದು. ಇದಕ್ಕೆ ಆಯಿಲೆಲ್ಲ ಜಾಸ್ತಿ ಬೇಕಂತಿಲ್ಲ. ಮತ್ತು ಇದು ತೊಂಡೆಕಾಯಿ ಹಣ್ಣಾದರೆ ಕೆಲವೊಮ್ಮೆ ನಮಗೆ ಪಲ್ಯ ಮಾಡಲಿಕ್ಕೆಲ್ಲ ಅದು ತುಂಬ ಹುಳಿ ಆಗ್ತದೆ. ಅದಕ್ಕಿಂತ ಅದನ್ನು ಬಿಸಾಡೋ ಬದಲು ಹೀಗೆ ಹಣ್ಣಾದ ತೊಂಡೆಕಾಯಿಗಳನ್ನು ಈ ರೀತಿ ಸಾರು ಮಾಡಿದರೆ ಒಳ್ಳೆ ಒಂದು ರಸಮ್ ಆಗ್ತದೆ, ಒಳ್ಳೆ ಊಟ ಸೇರ್ತದೆ ಅದರಲ್ಲಿ. ಇಲ್ಲಿ ನೋಡಿ, ಎಲ್ಲ ರೆಡಿ ಆಯಿತು. ತೊಂಡೆಕಾಯಿ ಮತ್ತು ಟೊಮೆಟೊ, ಕಾಯಿಮೆಣಸು, ನೀರುಳ್ಳಿ ಮತ್ತು ಬೆಳ್ಳುಳ್ಳಿ. ಶುಂಠಿ ಇದ್ದರೂ ಸಾಕ್ತದೆ, ಶುಂಠಿ ನನ್ನ ಹತ್ರ ಇರಲಿಲ್ಲ. ಅದನ್ನು ಸಹ ಸೇರಿಸಿದರೆ ಒಳ್ಳೆ ಸ್ಮೆಲ್ ಬರ್ತದೆ. ಅದನ್ನು ಒಟ್ಟಿಗೆ ಬೇಯಿಸ್ಲಿಕ್ಕಿಟ್ಟು ಎಲ್ಲವನ್ನು ಒಟ್ಟಿಗೆ ನೀರಲ್ಲಿ ಬೇಯಿಸಿ, ಎಷ್ಟು ಬೇಕು ನಮಗೆ ಸಾರಿಗೆ ನೀರು ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ಇಲ್ಲಿ ನನಗೆ ಅದು ನಾನು ತಗೊಂಡಿದ್ದ ತೊಂಡೆಕಾಯಿ ಅಷ್ಟು ಹಣ್ಣಾಗಲಿಲ್ಲ, ಸ್ವಲ್ಪ ಕಾಯಿ ಜಾಸ್ತಿ ಇತ್ತು. ನಾನು ಸಾಧಾರಣ ದೊಡ್ಡದು ನೋಡಿ ತಗೊಂಡೆ, ಅದು ಸಹ ಕಾಯಿ ಇತ್ತು ಅದು. ಅದಕ್ಕೆ ನಾನು ಟೊಮೆಟೊ ಮತ್ತು ಸ್ವಲ್ಪ ಹುಳಿ ನೀರನ್ನು ಸಹ ಸೇರಿಸಿದ್ದೇನೆ. ಮತ್ತು ಇಲ್ಲಿ ನೋಡಿ, ನಮಗೆ ಇದು ಡೈರೆಕ್ಟ್ ತುಂಬ ಹಣ್ಣಾದರೆ ತೊಂಡೆಕಾಯಿ ಏನು ಇದು ಹುಳಿಯೆಲ್ಲ ಸೇರಿಸ್ಬೇಕಂತಿಲ್ಲ. ಇಷ್ಟು ನಮಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಇಟ್ಕೊಳ್ಬೋದು ನಾವು. ಇಟ್ಕೊಂಡು ಅದು ಚೆನ್ನಾಗಿ ಬೇಯಿಸಬೇಕು. ಇದನ್ನು ಕುಕ್ಕರಲ್ಲಿ ಇಟ್ಟರು ಸಾಕ್ತದೆ. ನಾನಿವತ್ತು ಮಾತ್ರ ಮಡಿಕೆಯಲ್ಲಿ ಇಟ್ಟೆ. ಕುಕ್ಕರಲ್ಲಿಟ್ಟು ಬೇಯಿಸಿದರೆ ಒಳ್ಳೆ ಬೇಯ್ತದೆ, ಮತ್ತು ರಸಮಿಗೆ ಒಳ್ಳೆ ಇರ್ತದೆ ಕುಕ್ಕರಲ್ಲಿ ಇಟ್ಟರೆ. ಇದು ಚೆಂದ ಬೇಯ್ದ ನಂತರ ಅದಕ್ಕೆ ಉಪ್ಪು ಹಾಕ್ಬೋದು. ಉಪ್ಪು ನಾನು ಬೆಂದ ನಂತರ ಹಾಕಿದೆ. ಕೆಲವರು ಫಸ್ಟಿಗೆ ಹಾಕ್ತಾರೆ, ಕೆಲವೊಮ್ಮೆ ಬೇಯದಿದ್ರೆ ಅಂತ ನಾನು ಅದಕ್ಕೆ ಹಾಕಿದ್ದು. ಈಗ ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲ ಆದ ನಂತರ ಒಂದು ಒಳ್ಳೆ ಕುದಿ ಬಂದ ನಂತರ ಅದಕ್ಕೆ ನಾನು ಇಲ್ಲಿ ಹುಳಿ ನೀರನ್ನು ಸ್ವಲ್ಪ ನೀರು ನನಗೆ ಕಡಿಮೆ ಇದೆ, ಅದಕ್ಕೆ ನೀರು ಸೇರಿಸಿದೆ. ನೀರು ಸೇರಿಸಿ ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಟೆ. ಮತ್ತು ಈಗ ಕುದಿ ಬಂದ ನಂತರ ಅದಕ್ಕೆ ಹುಳಿ ಇನ್ನೂ ಸಹ ಕಡಿಮೆ ಆಗಿದೆ, ಯಾಕೆ ತೊಂಡೆಕಾಯಿ ಸ್ವಲ್ಪ ಸಹ ಹುಳಿ ಇರಲಿಲ್ಲ ಅದು. ಅದಕ್ಕೆ ಸ್ವಲ್ಪ ನಾನು ಹುಳಿ ನೀರು ಸೇರಿಸಿದೆ. ಇದು ತೊಂಡೆಕಾಯಿ ಹಣ್ಣಾದ್ರೆಲ್ಲ ಎಂಥ ಸಹ ಸೇರಿಸೋದು ಬೇಡ, ತುಂಬ ಹುಳಿ ಇರ್ತದೆ ತೊಂಡೆಕಾಯಿ ಹಣ್ಣಾದರೆ. ಇದಕ್ಕೆ ಮತ್ತೆ ರಸಮ್ ಪೌಡರ್ ಹಾಕೋದು. ನಾನು ರಸಮ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಯಾಕಂದರೆ ಕಾಯಿಮೆಣಸು ಕಡಿಮೆ ಇತ್ತಲ್ವ, ಅದಕ್ಕೆ. ಇದು ಚೆಂದ ರಸಮ್ ಹಾಕಿ ಚೆಂದ ಮಾಡಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಚೆಂದ ಕುದಿ ಬಂದ ನಂತರ ಅದಕ್ಕೊಂದು ಒಳ್ಳೆಯೊಂದು ಹಿಂಗು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮದು ರಸಮ್ ರೆಡಿ ಆಗ್ತದೆ. ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೇನೆ ನೋಡಿ, ಎಣ್ಣೆಗೆ ಬೇವು ಸೊಪ್ಪು ಹಾಕಿ, ನಾನಿಲ್ಲಿ ಸಪ್ರೇಟ್ ಬೆಳ್ಳುಳ್ಳಿ ಜಜ್ಜಿ ಹಾಕಲಿಲ್ಲ, ನಾನು ಹಿಂಗು ಹಾಕಿದೆ. ಹಿಂಗು ಇಲ್ಲದಿದ್ದರೆ ಬೆಳ್ಳುಳ್ಳಿ ಜಜ್ಜಿ ಸಹ ಹಾಕ್ಬೋದು. ಮತ್ತು ಇದು ಸಹ ಹಾಕ್ಬೋದು, ಮೆಣಸು ಎಲ್ಲ, ಒಣ ಮೆಣಸೆಲ್ಲ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ, ಮತ್ತು ಒಗ್ಗರಣೆಗೆ ಸಹ ಹಾಗೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಸ್ಮೆಲ್ ಇರ್ತದೆ. ಇಲ್ಲಿ ಒಂದು ರಸಮ್ ರೆಡಿ ಆಯಿತು. ಇದು ಒಳ್ಳೆ ಒಂದು ಕಾಂಬಿನೇಷನ್ ನಮ್ಮದು ಅನ್ನಕ್ಕೆ. ಮತ್ತು ಇದು ಬೇಗ ಆಗ್ತದೆ ನೋಡಿ. ಸಾರು, ಮೀನು ಫ್ರೈ ಮತ್ತು ರೈಸ್ ನೋಡಿ ಎಷ್ಟು ಚೆಂದಾಗಿದೆ ನೋಡಿ. ಸಾರಿದು ಭಾರಿ ಒಂದು ಟೇಸ್ಟ್ ಸಾರಿದು. ಒಮ್ಮೆ ಮಾಡಿ ನೋಡಿ. ಇದು ಮೊದಲೆಲ್ಲ ನಾವು ಮಾಡ್ತಿದ್ದೆವು. ಇದರೊಟ್ಟಿಗೆ ಒಂದೇನಾದರೂ ಬೇರೆ ಪಲ್ಯ ಫ್ರೈ ಎಲ್ಲ ಇದ್ದರೆ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.